ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ CTET 2026 ಪರೀಕ್ಷೆ ಅಂದರೆ ಫೆಬ್ರವರಿ 8ರಂದು ಈ ಒಂದು 2026 CTET ಎಕ್ಸಾಮ್ ನಡೆದಿತ್ತು. ಅಂದರೆ 2026 ಅನ್ನೋದಕ್ಕಿಂತ ಅದು 2025 ಅಂತಲೇ ಅನ್ಬೇಕು. ಯಾಕಂದರೆ 2025ರಲ್ಲಿ ನೋಟಿಫಿಕೇಶನ್ ಆಗಿ 2026 ಫೆಬ್ರವರಿ 8ರಂದು ಎಕ್ಸಾಮ್ ನಡೆದಿತ್ತು. ಈ ಒಂದು ಫಲಿತಾಂಶ ಇದೀಗ ಪ್ರಕಟ ಆಗಿರ್ತಕ್ಕಂಥದ್ದು. ಯಾರೆಲ್ಲ CTET ಎಕ್ಸಾಮನ್ನು ಬರೆದಿದ್ರಿ ನೀವು ನಿಮ್ಮ ಫಲಿತಾಂಶವನ್ನು ಈ ಕ್ಷಣ ನೋಡ್ಕೋಬೋದಾಗಿದೆ. ಯಾರೆಲ್ಲ ಒಂದು CTET ರಿಸಲ್ಟನ್ನು ನೋಡ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಾಗ್ತಿಲ್ವೋ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಅಂದರೆ CTET ರಿಸಲ್ಟ್ ಲಿಂಕ್ ಕೊಟ್ಟಿರ್ತೀನಿ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಅದು ನೇರವಾಗಿ ರಿಸಲ್ಟ್ ಪೇಜ್ ಓಪನ್ ಆಗ್ತಕ್ಕಂಥದ್ದು. ಒಂದು ಸಾರಿ ನಿಮಗೆ ತೋರಿಸ್ಬಿಡ್ತೇನೆ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಪಾಸ್ ಆಗಿದ್ದೀರಾ ಅಥವಾ ಫೇಲ್ ಆಗಿದ್ದೀರಾ ಅಂದರೆ ಫೇಲ್ ಅಂತಂದರೆ ಕಾಮನ್ ಅದೆಲ್ಲ. ಅಂದರೆ ಒಂದು ಎಕ್ಸಾಮ್ ಇರುತ್ತೆ ಅಂದರೆ ಎಲ್ಲರೂ ಕೂಡ ಪಾಸ್ ಆಗೋಕ್ಕಾಗಲ್ಲ. ಅದರಲ್ಲಿ ಸಹಜವಾಗಿ ಕೆಲವರು ಕ್ಲಿಯರ್ ಮಾಡ್ಕೊಂಡ್ರೆ ಇನ್ನು ಕೆಲವರು ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ತಪ್ಪದೇ ನಿಮ್ಮ ಸ್ಕೋರ್ ಎಷ್ಟು ಅನ್ನೋದನ್ನು ಕಮೆಂಟ್ ಮಾಡಿ. ಯಾಕಂದರೆ ನಾನು 2025 ನವಂಬರ್ ಡಿಸೆಂಬರ್ಲಿಂದನೇ ಈ ಒಂದು CTET ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಲವಾರು ವಿಡಿಯೋಗಳನ್ನು CTET ಬಗ್ಗೆ ನಾನು ವಿಡಿಯೋನ ಮಾಡಿದ್ದೆ. ಕೆಲವೊಂದಿಷ್ಟು ಸೈಕಾಲಜಿ ಕ್ಲಾಸು, ಸೋಷಿಯಲ್ ಸೈನ್ಸು, ಹಾಗೆ ಎನ್ವೈರ್ನಮೆಂಟ್ ಒಂದಷ್ಟು ವಿಡಿಯೋಗಳನ್ನು ಮಾತ್ರ ಮಾಡಿದ್ದೆ. ಇಡೀ ಸಿಲೆಬಸ್ನ ನಾನು ಕ್ಲಾಸ್ ಮಾಡಿಕೊಡೋಕ್ಕಾಗಿರಲಿಲ್ಲ. ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗಿದ್ದೆ. ಮತ್ತು ಅವು ಏನೇನೆಲ್ಲ ಓದಬೇಕು, ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋಂಥದ್ದನ್ನು ಕೂಡ ಹೇಳಿದ್ದೆ. ಜೊತೆಗೆ ಸಿಲೆಬಸ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೆ. ಅಂದರೆ ಸಮಾಜ ವಿಜ್ಞಾನ ಆಗಿರ್ಬೋದು, ಪರಿಸರ, ಆನಂತರ ಸೈಕಾಲಜಿ, ಇವುಗಳನ್ನು ಏನು ಮಾಡಿದ್ದೆ ಅಂದರೆ ಬೇರೆ ಬೇರೆ ಸಪ್ರೇಟಾಗಿ ನಾನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಸಿಲೆಬಸ್ಸನ್ನು ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೆ. ಈಗ ನೀವು ಪಾಸ್ ಆಗಿದ್ದೀರೋ ಅಥವಾ ಫೇಲ್ ಆಗಿದ್ದೀರೋ ಅದನ್ನು ಖಂಡಿತವಾಗಲೂ ಸ್ಕೋರನ್ನು ತಿಳಿಸಿ. ಕೆಲವರು ನೋಡಿ 2025ರಲ್ಲಿ ಏನು TET ಕರ್ನಾಟಕ TET ನಡೆದಿತ್ತು, ಅದರಲ್ಲಿ ಕೇವಲ 1-2 ಅಂಕಗಳಿಂದ ನೀವು TETಯಿಂದ ವಂಚಿತರಾಗಿದ್ರಿ. ಈ ಬಾರಿ ಕೂಡ ಏನಾಗುತ್ತೆ ಅಂದರೆ 1-2 ಅಂಕಗಳಿಂದ ಪಾಸ್ ಆಗಿರ್ಬೋದು ಅಥವಾ 1-2 ಅಂಕಗಳಿಂದಲೇ ನೀವು TETಯಿಂದ ವಂಚಿತರಾಗಿರ್ಬೋದು. ಏನೇ ಆಗಲಿ ನಿಮ್ಮ ಸ್ಕೋರ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನೋಡಿ. ಅಂದರೆ 150ಕ್ಕೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಆ ಒಂದು CTET ರಿಸಲ್ಟ್ ಯಾವ ರೀತಿ ನೋಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡ್ತಾ ಹೋಗಿ ಸ್ನೇಹಿತರೆ, ನೀವು ಜಸ್ಟ್ CTET ಅಂತ ಸರ್ಚ್ ಮಾಡಿದರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. CTET ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ ನಂತರ ನೋಡಿ, ಇಲ್ಲಿ ನಿಮಗೆ ಹೋಮ್ ಪೇಜ್ ಅಂದರೆ ಈ CTET ಮೇನ್ ವೆಬ್ಸೈಟ್ನಲ್ಲಿ ಈ ರೀತಿ ಅಂದರೆ CTET ಫೆಬ್ರವರಿ 2026 ರಿಸಲ್ಟ್ ಅಂತಿದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಆನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ತಾವಿಲ್ಲಿ ನೋಡ್ಬೋದು CTET ಫೆಬ್ರವರಿ 2026 ರಿಸಲ್ಟ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಂದರೆ ಇಲ್ಲಿ ಓಕೆ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ಬಂದು ನೋಡಿ, ಎಂಟ್ರಿ ಯುವರ್ ರೋಲ್ ನಂಬರ್ ಅಂದರೆ ಇಲ್ಲಿ ನಿಮ್ಮ ರೋಲ್ ನಂಬರನ್ನು ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಮಾಡಿದ್ರಿ ಅಂತಂದರೆ ನಿಮ್ಮ ರಿಸಲ್ಟು ಓಪನ್ ಆಗ್ತಕ್ಕಂಥದ್ದು. ಹಾಗಾದರೆ ಇದಿಷ್ಟು ನಿಮಗೆ ಕ್ರೋಮ್ನಲ್ಲಿ ಬಂದು CTET ಎಲ್ಲ ಓಪನ್ ಮಾಡ್ಕೊತ ಕುಂದ್ರೋದಕ್ಕೆ ಗೊತ್ತಾಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಇದೇ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದ ತಕ್ಷಣ ನಿಮಗೇನು ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಏನಂತಂದರೆ ಇಲ್ಲಿ ನಿಮ್ಮ ರೋಲ್ ನಂಬರ್ನ ಎಂಟ್ರಿ ಮಾಡೋದು, ಆನಂತರ ಸಬ್ಮಿಟ್ ಕೊಟ್ಬಿಟ್ರೆ ನಿಮ್ಮ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ನೇರವಾಗಿ ನೀವು ಅದನ್ನೆಲ್ಲ ಅಂದರೆ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡೋದಕ್ಕಿಂತ ನೇರವಾಗಿ ನಾನು ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ. ಮತ್ತು ಮುಂದೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.